ಕಿತಾಪತಿ ನೋಡಿ, ಕಿತಾಪತಿ ಮಾವಿನ ಹಣ್ಣಾಗ ಯಪ್ಪ ಹೆಂಗ್ ಏನಣ್ಣ ಕೈಯಾಗಿತ್ತ ಹತ್ತಿಯಲ್ಲೋ. ಇದು ಏನಿದು ಶೆಕೆ ನಮ್ಮೂರಲ್ಲಿ. ಹೌದು ಗೈಸ್, ನಮ್ಮೂರಲ್ಲಿ ಅದೊಂದು ಪ್ರಾಬ್ಲಮ್. ಬೆಳಗ್ಗೆ ಒಂದ್ ಸೆಕೆಂಡ್ ನಾನೇ ಅಂದೋದ ಗೈಸ್, ಏನೋ ಸಾತ್ಸಿರೋಳಂಗೆ ಕಾಲ್ ಮ್ಯಾಗ ಕಾಲ್ ಹಾಕೊಂಡ್ ಕೂತಿರೋದು ನೋಡಿ. ಚಿರ್ 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 ಏನ್ ಟ್ರೆಂಡ್ ಏನ. ಸೊ ಇದನ್ನೀಗ ಹಿಂಗ್ ಮಾಡ್ಬೇಕಂತೆ. ಸೊ ಗೈಸ್ ಇವಾಗ ತೋಟಕ್ಕೆ ಬಂದೆ. ಬಿಸಿದ ಉಣ್ಣತ್ಕೂ ಅದೃಷ್ಟ ಮಾಡಿರ್ಬೇಕು. ಮಾಡ್ರೆ ಬಂದ್ಬಿಡುತ್ತೆ. ನೂಡಲ್ಸ್ ಪಾಲ್ಸಾ ಪಾಲದೇನೋ ನೂಡಲ್ಸ್ ಪಾಸ್ತಾ. ನಾನಿಂದು ನಿಮ್ಮವನು, ನಿಮಗಾಗಿ ಬಂದವನು. ಹೆಲೋ ಗೈಸ್, ವೆಲ್ಕಮ್ ಬ್ಯಾಕ್ ಟು ದ ನ್ಯೂ ವ್ಲಾಗ್ಸ್. ಗೈಸ್ ಇವತ್ತು ನಮ್ಮ ತೋಟದಿಂದನೇ ವ್ಲಾಗ್ ಸ್ಟಾರ್ಟ್ ಮಾಡ್ತಾ ಇದ್ದೀನಿ. ಸೊ ಕರೆಂಟ್ ಬಂದಿತ್ತು ಗೈಸ್ 11 ಗಂಟೆಗೆ, ನೀರು ಬಿಟ್ಟೆ ಬಂದು. ಸೊ ಈಗ ಟೈಮು ಆಲ್ರೆಡಿ 2 ಗಂಟೆ ಆಗಿದೆ. 2 ಗಂಟೆ ಆಲ್ರೆಡಿ ಊಟ ಮಾಡಿಲ್ಲ, ಏನಿಲ್ಲ, ಹೊಟ್ಟೆ ಹೋಗ್ತೈತೆ. ಇತ್ತೀಚೆಗೆ ಯಾಕೋ ಸಖತ್ ಬೇಜಾರಾಗಿದೆ ಗೈಸ್, ಗೊತ್ತಿಲ್ಲ, ಸ್ವಲ್ಪ ಡೌನ್ ಫಾಲ್ ಆಗಿದ್ದೀನಿ ನೋಡು. ಈಗ ಮನೆಗೆ ಹೋಗ್ಬಿಟ್ಟು ಹೊಟ್ಟೆ ಹೋಗ್ತೈತೆ, ಫಸ್ಟ್ ಊಟ ಮಾಡಬೇಕು. ಲೆಟ್ಸ್ಗೋ ಹೋಗುವ ಮನೆಗೆ. ಸೊ ಗೈಸ್ ಇವಾಗ ಮನೆಗೆ ಬಂದು ಪಲಾವ್ ತಿಂತಾ ಇದ್ದೀನಿ. ಪಲಾವು ಮೊಸರು. ಸೊ ತಿಂದ್ಬಿಟ್ಟು ನೋಡುವ, ಲೆಟ್ಸ್ಗೋ ತಿನ್ಬೇಕು. ಗೈಸ್ ಇವಳ್ದು ಕಿತಾಪತಿ ನೋಡಿ, ಕಿತಾಪತಿ ಮಾವಿನ ಹಣ್ಣಾಗ ಯಪ್ಪ ಹೆಂಗ್ ಕಾಡ್ತದೆ ಅಂದ್ರೆ, ಅಯ್ಯಪ್ಪ ದೇವ್ರೇ. ಅಯ್ಯೋ ಅದು ಯಾವ್ದೋ ಇದು ಅದೇನೋ ಒಂಥರ ಕಾಣ್ತದೆ. ಅಯ್ಯೋ ನನ್ನ ಡ್ರೆಸ್ ಹಾಕಿ ನಂದಿದ್ರು ಟೀ ಶರ್ಟ್ ಹಾಕೊಂಬಿಟ್ಟು, ಅಯ್ಯಯ್ಯಪ್ಪ ಅದು ಒಳ್ಳೆ ಚೆನ್ನಾಗಿ ಮ್ಯಾಚ್ ಆಗ್ತೈತೆ ಏನಾರಾಗಲಿ. ಮಾವಿನ ಹಣ್ಣು ಕಟ್ ಮಾಡಿದಳು ಗೈಸ್, ತಡ್ರಿ ತಿನ್ನುವ ಮಾವಿನ ಹಣ್ಣು. ಅಷ್ಟೇ ಅದು ವಾಟೇನು ಕಡ್ದು ತಿಂತೀಯ ಫಲ ಹೆಚ್ಚು ಕಮ್ಮಿ ಆದ್ರೀಗ. ಅದು ನೋಡಿ, ಅದು ಕ್ಲೀನಾಗಿ ಕೂದಲು ಕಾಣಂಗೆ ಮಾಡಿದಾಳೆ. ಅದನ್ನ ಕಡ್ಕಾತ್ಲಾಗ ಒಂದು ಮೂಲೆ ಅದ ಕಡಿ. ಕಡಿ ಹೇಳೋದು ಕೇಳೋದು ನೋಡ್ರಿ ಗೈಸ್, ಹೇಳು ಮೂಲದ ಕಡ್ಕೊಂಡು ತಿಂತೀಯ. ಯೋ ಗೈಸ್ ಇವಾಗಾರು ಬೇಕು, ಚಿಕ್ಕ ಹುಡುಗಿಂದ ನೋಡ್ಬೇಕಾಯ್ತು. ಮಖ ಮೈ ಕೈ ಎಲ್ಲ ಮಾಡ್ಕೊಂಡು, ಕೈ ಇಲ್ಲಿ ಮುಂಟ ಆಗಿರೋದು ಅಷ್ಟು, ಮುಖ ಅರ್ಧ ಆಗಿರೋದು. ಅವಳು ಅಂತಲ್ಲ, ಎಲ್ಲರೂ ಅಡೆ ಬರೋಣ ಅಷ್ಟೇ. ಮಾವಿನ ಹಣ್ಣು ತಿನ್ನೋಕೆ ಈಗಲೂ ಬರೋಲ್ಲ, ಮಾವಿನ ಹಣ್ಣು ತಿನ್ನೋ ಕರೆಕ್ಟ ನಮಗೆ. ಅಯ್ಯೋ ದೇವ್ರೆ, ಏನು ಟ್ರೆಂಡು ಏನಲ್ಲಿಂದು ಈ ಅಂತ ಮಾಡೋದು, ಅದು ಕುದುರೆ ಥರ, ಅದು ಯಾವ್ದಕ್ಕೆ ಬೀಳ್ಸಿ ಕತ್ತೆ ಥರ, ಅದು ಯಾವುದೋ ಇದ್ರಾಗ ಬರುತ್ತಲ್ಲ, ಕುದುರೆನ ಕತ್ತೆನ, ಅದು ಕಾರ್ಟೂನಾಗ ಬರುತ್ತಲ್ಲ ಹಂಗೆ. ಅವೇನೆಸ್ ಬೈಕಿಗೆ ಹಿಂಗೆ ಅಂತ ಹಾಕಿರ್ತಾರಲ್ಲ, ಆ ಕುದುರೆ ಸಿಕ್ಕಿರ ಹಾಕ್ತೀನಿ ನೋಡ್ರಿ, ಆ ಥರನಾ. ಗೈಸ್ ದಾವಣಗೆರೆಲಿ ಯಾರೋ ಹೀರೋ ಇದ್ರಂತ ಅಲ್ಲಿಗೆ ಹೋಗ್ಬೇಕು ನಾವು ಅಮ್ಮ. ಇವಾಗ ಒಂದು ಪ್ಲ್ಯಾನ್ ಇದೆ, ಅದಕ್ಕೆ ಬೆಳಗ್ಗೆ ಬೇಗ ಎದ್ದೋಗ್ಬೇಕು. ಹೌದು ಗೈಸ್, ನಮ್ಮೂರಲ್ಲಿ ಅದೊಂದು ಪ್ರಾಬ್ಲಮ್. ಬೆಳಗ್ಗೆ ಬೇಗ ಬಸ್ ಬೇರೆ ನಿಲ್ಸ ನಮ್ಮೂರಲ್ಲಿ, ಗೌರ್ಮೆಂಟ್ ಬಸ್ಸು, ಅದೊಂದು ಪ್ರಾಬ್ಲಮ್ಮು. ಅಯ್ಯೋ ನಿನ್ನ ಯಾವ ಕಾಲ. ಸರಿ ನೋಡಂತ ಬೇಗ ಎದ್ದೋಗಿ. ಅಯ್ಯೋ ಅದೇನು ಕೆರ್ಕಂತೀಯ, ಸಾಕು ತರೋಣ ಹೊಸ್ತ್ರಕ್ಕೋದಾಗ. ಸೊ ಗೈಸ್ ಇವತ್ತು ಫ್ರೈಸ್ ಮಾಡುವ ಅಂತಂದು ಆಲೂಗಡ್ಡೆ ಇದು ಸಿಪ್ಪೆ ಇರ್ತದಾಳೆ, ಕ್ಲೀನ್ ತೊಳೆದಿತ್ತಾನೆ, ತೊಳೆದು ನೀಟಾಗಿರಿ ಓಕೆನಾ. ಬರ್ತಿಲ್ಲ ಅದು ಅವಳಿಗೆ, ಬಿಡ್ತಿಲ್ಲ, ಕ್ಲೀನಾಗಿ ಎರಿಬೋದು ಕಡೆ ಅವತಾರ ಆಡ್ತಾಳೆ, ಅವತಾರ ನಡ್ಕೊಂಡು. ನೋಡ್ರಿ ಫ್ರೈಸ್ ಮಾಡ್ಕೊಂಡು ಫ್ರೈಸ್. ಏನೋ ಫ್ರೈಸ್ ಅಂದರೆ ಫ್ರೆಂಚ್ ಫ್ರೈಸ್. MBBS ಎಲ್ಲ ಮುಗಿಸಿದ್ಯಾ? ಬಿಡ್ರಿ. ನೋಡಿ ಗಾಯ್ಸ್, MBBS ಮುಗಿಸಿದಳಂತ ಅಕ್ಕ. ಹೇರಿ ಆಯ್ತು, ಗಡಗಡ ಹೇರಿ ರೈಸ್ ಮಾಡುವ. ಹ್ಞೂ ಅಂದರೆ ಹೇಳ್ಬೇಕು, ಇಲ್ಲಿ ಏನು ಮಾಡ್ತಾ ಇದ್ದೀವಿ, ಏನು ಎತ್ತ ವಿಷಯ ಏನು ಅಂತ. ಹ್ಞೂ ಅಂತಂದರೆ ತರಕಾರಿ ಅಲ್ಲ, ಏನಿದು ಆಲೂಗಡ್ಡೆ ಹೆಚ್ಚ್ತಾ ಇದ್ದೀವಿ ಅಂತ ಹೇಳ್ಬೇಕು ನೀನು. ಲಾಗ್ ಮಾಡೋದು ಸುಮ್ಮನೆ ಹಿಡ್ಕೊಂಡ್ರೆ. ಗೈಸ್ ನಾನು ಮಾಯಿಶ್ಚರ್ ಎಲ್ಲ ಹೋಗಲಿ ಅಂತ ಹಾಕ್ಯತ್ಲಿ, ನಾನು ಫ್ರಿಜ್ಜಿಗೆ ಇಟ್ಟಿದ್ದೆ ಮಾಯಿಶ್ಚರ್ ಹೋಗಲಿ ಅಂತ. ಇವಳು ಡೈರೆಕ್ಟ್ ಬಟ್ಟೆಗೆ ಹಾಕ್ತದಳು. ಬಟ್ಟೆಗೆ ಹಾಕಿದ್ದು ಮಾಡ್ರೆ ಸರಿ ಆಗುತ್ತಾ? ಸರಿ ನಾನು ಇದನ್ನೆಲ್ಲ ಕಟ್ ಮಾಡ್ತಾ ಇದ್ದೀನಿ ಇವಾಗ. ಅಲ್ಲಿ ಎಣ್ಣೆ ಬಿಸಿ ಮಾಡೋದಕ್ಕೆ ಇಟ್ಟಿದ್ದೀನಿ.
ಸೊ ಇದೆಲ್ಲ ಹಾಕ್ಬಿಟ್ಟು ಹಾಕುವ ಚಿರ್ರ ನಂಗೆ. ಹಾಂ ಗಾಯ್ಸ್ ಚುರ್ ಅಂತದಾವೆ, ಚುರ್ ಚುರ್ ಚುರ್. ಎಲ್ಲಿಟ್ಟಿ ಅಣ್ಣ? ಇರಲಿ ಫಸ್ಟ್ ತಕ ಇಲ್ಲಿ. ಕರೆಂಟ್ ಹೋಯ್ತು ತಗ. ಏನದು ಅಲ್ಲಿ ಇದಂತ ಮಾಡುವಂತ ಸೀತಾವೆ. ಹಾಂ ವಿಡಿಯೋ ಮಾಡ್ತಾಳಂತ, ತೆಗಿಯೋಕ್ಕಾಗಲ್ಲ. ತಿನ್ನೋದಾದ್ರೆ ಪಸಂದ ತಿಂತಿಕೊಂಡು ತಿನ್ನೋದ ಪಸಂದ ಅದೆಲ್ಲ ಒರ್ಸ್ಕೊಟ್ಟಿಲ್ವಾ? ಹೊಸ್ಕೋತಾಳ ಅಕ್ಕ. ತಿನ್ನೋದ್ರೆ ಅಷ್ಟು ಬೇಕು ಅಚ್ಚುಕಟ್ಟಾಗಿ. ಇಷ್ಟ ಆಗ್ಬೇಕು ಇವು ಹೆಂಗೆ ಬಾ ಎಲ್ಲಿ ತೋರ್ಸ್. ಇನ್ನೂ ಆಗಬೇಕು. ಇವೆಲ್ಲ ಗೊತ್ತಿರುತ್ತೆ ಮತ್ತೆ ನಿನಗೆ, ನೀನು ಮಾಡ್ಬೇಕ. ಎಲ್ಲ ಗೊತ್ತಿದ್ಮೇಲೆ ನಮಗೆ ಗೊತ್ತಾಗಲ್ಲ ಎಷ್ಟೆಷ್ಟು ಏನೇನು ಅಂತವ. ನೀವ್ ತಿಂದಿರಪ್ಪ ಫ್ರೈಸು, ನಾವು ತಿಂದಿರ್ಬೇಕಲ್ಲ. ಪಾಪ KFC ಹೋಗಿರ ಬಕೆಟ್ ಚಿಕನ್ ತಿಂದ್ ಬಂದಿರ. ಸ್ನಾಪ್ ಗಿಪ್ ಏನೋ ಹಾಕ್ಲಿಲ್ಲ ಮತ್ತೆ ಬೇಡ ಸುಮ್ಮನೆ. ಅಮ್ಮ ಬೈತುತ್ತೆ ಅಂತವ ಮುಂದೆ ಕ್ಷಣ. ಅಮ್ಮ ಬೈತುತ್ತೆ ಅಂತವ. ಸಾಕಾ? ನಾ ಬೇಕು ತಡೆ. ಅವು ಕರಿ ಕರಿ ಅನ್ನಲ್ಲವು, ಪಿಚಿ ಪಿಚಿ ಅಂತವ. ನನಗೊಂದು ಹಾಕು. ಬಿಸಿ 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 ಕಸಿ ಬಿಸಿ ಕಸಿ ಬಿಸಿ ನೋಡಿ. ಕಸಿ ಬಿಸಿ ಅನ್ನೋ ಎಲ್ಲೆಲ್ಲಿ ತೋರಿಸ್ತಾಳೆ ಏನೇನು ಗೈಸ್. ಇವೆಲ್ಲ ಎಂತ ಒಳ್ಳೇದಲ್ಲ, ತಿನ್ಬಾರ್ದು ಇದೆಲ್ಲ. ನನಗೆ ಅರ್ಧ ಬೆಂದಿಲ್ಲೇನು ತಬ. ಕಚ ಕಚ ಅಂತಳ, ಕಚ ಕಚ ಅಂದ್ರೆ ಬ್ರೌನ್ ಕಲರ್ ಬರಬೇಕು. ಒಂದು ರೊಡ್ಡಕ್ಕೆ ಮಾಡು. ಹಾಂ ಸೀದ ಹೋಗ್ತವೆ. ಬೇಯ್ಬೇಕದು, ಅದು ರೋಸ್ಟ್ ಆಗಬಾರ್ದು, ಬೇಯ್ಬೇಕು. ಸಾಕು ತೆಗಿಯದಾ? ಏನಣ್ಣ ಕೈಯಾಗಿಟ್ಟ ಹತ್ತಿಯಲ್ಲೋ. ಕೆಲವು ಸುಡ್ತಾವಂತ ಮಾಡಿದೀಯ? ಏನು ಸುಡಲ್ಲ. ಎಣ್ಣೆ ಒಳಗೆ ಕೈ ಇಟ್ರೆ ಏನಾಗಲ್ಲ. ಮತ್ತೆ ಇಡು ಒಂದ್ಸತಿ. ಗರಿ ಗರಿ ಅಂದಿಲ್ಲ ವಿನ್ನವ ಜಾಯಿಲ್ಲ ಅನ್ನೇ ಬೇಕು. ಇದಾವೆ ಇನ್ನೊಂದ್ಸತಿ ಬೇಯಿಸಂತಡಿ. ಇನ್ನೊಂದ್ಸತಿ ತರ್ಸಿ. ಈಗ ಇಲ್ಲಿ ಹಾಕೋದು ಉಷ್ಣ ಹಾಕೊಂಡ್ಸತಿ ಹೆಂಗೆ ಹಾಕೋದ್ರಿಂದ ಹಂಗೆ ಬಿಡು. ಅಷ್ಟು ಮಂಗ ಎದುರ್ತಿಯಲ್ಲ ನೀವು ಹೆಣ್ಮಗಳು. ನೀನಾಗಿ ನೀನು ಇದು ಮಾಡ್ಬೇಕವ. ನಾನು ಯಾವ ಮಾಡಿದ್ದೀನಿ ಅಂತ. ನನಗೆ ಗೊತ್ತು ಅವತ್ತು ಮಾಡಿದ್ದೆ ಅಥವಾ. ನನಗೇನೋ ಗೊತ್ತು ಇದ್ರ ಬಗ್ಗೆ ಐಡಿಯಾನೇ ಅಲ್ಲ ಅಲ್ಲಿ ಅಡಿಗೆ ಒಂದೈದು ತಕ್ಕ ಕೈಟು ಆಗಲ್ಲ. ಅದು ವೇಸ್ಟ್. ಅದು ಇವನ್ನೀಗ ಏನದು ಏನಂತಾರಕ್ಕೆ ಮ್ಯಾರಿನೇಟ್ ಮಾಡಬೇಕು. ಏನು ಮಾಡ್ಬೇಕು ಇದನ್ನ? ಒರೆಸ್ಬೇಕು. ಅದು ಏನಂತಾರೆ ಯಾರಿಗೆ ಗೊತ್ತು. ಫ್ರಿಜ್ಜಲ್ಲಿ ಇಟ್ಟ ಗೈಸ್, ಅದು ಫ್ರೀಸ್ ಆಗಿ ಎಲ್ಲ ನೀರೆಲ್ಲ ಹೀರ್ಕೊಳತ್ತೆ ಅಂತವ. ನೀರು ಹೀರ್ಕೊಂಡಿಲ್ಲ, ಸ್ವಲ್ಪ ಲೇಟ್ ಆಗುತ್ತೆ. ಸೊ ಇದನ್ನೀಗ ಹಿಂಗೆ ಮಾಡ್ಬೇಕಂತೆ. ಹಿಂಗೆ ಮಾಡಿ ನೀರೆಲ್ಲ ಹೀರ್ಕೊಳತ್ತಾ? ಸರಿ ಸರಿ ಸರಿ. ನಾನು ಫಸ್ಟ್ ಟೈಮ್ ನಾನು ಹೆಚ್ಚಿಗಿಟ್ಟೆ ಹಂಗೆ ಆಗ್ತಿದ್ದೆ. ಇವಳೇ ಹೇಳ್ಕೊಟ್ಟಿದ್ದು ನನಗೆ. ಹೆಚ್ಚಿದ್ದೆ ಡೈರೆಕ್ಟಾಗಿ ಅದ್ರೊಳಗೆ ಇಳೆ ಬಿಡ್ತಿದ್ದೆ. ಯಾರು ಹಿಂಗೆ ಮಾಡಲ್ಲಪ್ಪ. ಹೆಚ್ಚಿ ಇವನ್ನ ಏನಂತಾರೆ ಚಿಪ್ಸಲ್ಲಿ ಹಿಂಗೆ ಅದ್ರೊಳಗೆ ಅಂತಾರಲ್ಲ. ಸಣ್ಣಕ್ಕಿರ್ತಾವಲ್ಲ. ನಾನೇನೋ ಹೇಳಿದಪ್ಪ ಬಾಯಿ ಬಂದಿದ್ದ. ನೀನು ಯಾರು ಮಾಡು ಅಂದರು. ನಾನೇನೋ ಏನಾದ್ರು ಟ್ರೈ ಮಾಡಿದ್ದೀವಿ ಅಂತ ನಾನು ಇದು ಮಾಡಿದೆ. ಇವಳು ಗಾಯ್ಸ್ ಇವಳು ಹಿಂಗೆ ತಿನ್ನೋದ್ರಾಗ ಇದು ಹಿಂಗೆ ಎಲ್ಲ ಆಡ್ತಿದ್ವ. ಅದಿನ್ನು ರೋಸ್ಟ್ ಆಗಿ ಅದು ಹಂಗೆ ಅದು ಇನ್ನೊಂದು ಸ್ವಲ್ಪ ರೋಸ್ಟ್ ಆಗಬೇಕು. ಇನ್ನೊಂದು ಸ್ವಲ್ಪ ಹಾಫ್ ಬಾಯ್ಲ್ ಆಗಿತ್ತು ಅದು. ತೋರಿಸಿದ್ದು ಗೈಸ್, ಇನ್ನು ಒಳಗಡೆ ಏನೂ ಬೆಂದಿಲ್ಲ. ಈಗಿನ್ನೂ ಹಾಫ್ ಬಾಯ್ಲ್ ಆಗಿತ್ತು ಅದು. ಕಚ ಕಚ ಅನ್ನತ್ತೆ. ಕ್ಯಾಮ್ರಾ ಹಿಡ್ಕೊಳಕ್ಕೆ ಬರಲ್ಲ. ಬಿಡ ಕ್ಯಾಮ್ರಾ ಕರೆಕ್ಟಾಗಿ ಹಿಡ್ಕ. ಹಂಗಲ್ಲ ಕ್ಯಾಮ್ರಾ ಹಿಡ್ಕೊಳೋದು. ಎಷ್ಟು ಸತಿ ಹೇಳ್ಕೊಳೋದು ಕ್ಯಾಮ್ರಾ ಹಿಡ್ಕೊಳದ? ಹಿಂಗೆ ಹಿಡ್ಕ ಅಂತವ. ಹಿಂಗೆ ಹಿಡ್ಕೋಬೇಕು ಕ್ಯಾಮ್ರಾವ. ಇಲ್ಲಿ ಹಿಡ್ಕೊಂತಾಳೆ ಗೈಸ್. ಹಿಂಗೆ 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 ಹಿಡ್ಕೊಂತ ಮುಂದಕ್ಕೆ ಅದು ಹಿಂಗೆ ನಂಗೆ ತಿರ್ಗ್ಸೋಕಾರ ಬರುತ್ತದು. ಇಲ್ಲಿ ಹಿಡ್ಕ ಎಡಗೈನಾಗೆ ಉಲ್ಟಾ. ಹಂಗೆ ಲಟ್ಟಂಗೆ ತಿರ್ಸ್ಬೋದು. ಬರಲ್ಲ ಮಾಡಲ್ಲ. ಬ್ಲಾಗ್ ಮಾಡಕ್ ಬಂದ್ಬಿಡ್ತಾರೆ ಮೊಬೈಲ್ ಹಿಡ್ಕೊಂಡು. ಬ್ಲಾಗ್ ಮಾಡಕ್ ಬರಲ್ಲ ಮಾಡಲ್ಲ. ನಾನೇನು ಹೇಳಿದ್ನೆ ಮಾಡ್ತೀನಿ ಅಥವಾ ಎಲ್ಲ ಮಾಡೋದಕ್ಕಿಂತ ಒಂದು 20 ರೂಪಾಯಿ ಕೊಟ್ಟು ಗೈಸ್ ಒಂದು 20 ರೂಪಾಯಿ ಕೊಟ್ಟು ಎಗ್ರೆಸ್ ತಿಂದು ಬಂದ್ರು ಬೇಡ. ಇದು ಹಿಂಸೆ ಇದಲ್ಲ. ಹೌದಾ ಇಲ್ಲ?
ಆದ್ರೆ ಮಾಡ್ಕೊಂಡು ತಿಂದ್ರೆ ಏನೋ ಒಂಥರ ಖುಷಿ. ತೋರ್ಸು. ಯಾರು ಎಗ್ ರೈಸ್ ಕೊಡ್ತಾರೆ? ಹೇಳಿದ್ದು ಒಂದು 20 ರೂಪಾಯಿ ಎಗ್ ರೈಸ್, ಒಂದು ಪಪ್ಸ್ ಗಿಪ್ಸ್ ಬಿಸಿ ತಿನ್ಕೊಂಬಂದ್ರೆ ಸಾಕಷ್ಟೇ. ಗೈಸ್ ಫೈನಲ್ ರೆಡಿ ಆಗಿದೆ. ಏನೋ ಟೆಕ್ನಾಲಜಿ ಮಾಡಿ ಕೈಯಾಗೆಲ್ಲ ಆಡಿಸ್ತಾಳೆ. ಖಾರ ಪುಡಿ ಜಾಸ್ತಿ ಆತನಪ್ಪ. ಕೊಡ್ರಿ ತಿನ್ನುವ, ಹೊಟ್ಟೆ ಆಗ್ತೈತಿ. ಹಾಂ ಗಾಯ್ಸ್ ಫ್ರೈಸ್ ಎಲ್ಲ ಮಾಡ್ಕೊಂಡು ತಿಂದ್ವಿ. ನನಗೆ ಹೊಟ್ಟೆ ಹೋಗ್ತೈತೆ, ಊಟ ಮಾಡಿದೆ. ಖಾರ ಆಗ್ಬಿಟ್ಟಿದೆ ಅಕ್ಕಗೆ, ಉರಿಸ್ಬಿಟ್ಟು ನನಗೆ ಹಾಕು ಹಾಕು ಕಪ್ಪು ಹಾಕು ಹಾಕು ಅಂತ ಹಾಕಿಸ್ದೆ. ಚಗ್ಗ ಹೆವಿ ಖಾರ ಆಗಿದೆ. ಸೊ ಬನ್ನಿ ಇವಾಗ ಮಿಕ್ಸರ್ ಹಂಡ್ರೆಡ್ ಸುಮ್ಮನೆ ಅಲ್ಲಿ ಗಾಳಿ ಮಳೆಗೆ ಒಣಗುತ್ತೆ. ಮಳೆ ಬಂದಿತ್ತು ಇವಾಗ ಸ್ವಲ್ಪ ತಾನೋಗ್ಬಿಟ್ಟು ಮನೆ ನಿಲ್ಸ್ಕೊಂಡ್ಬಿಡುವ. ಇಲ್ಲೇ ನ್ಯೂಸ್ ಇಲ್ಲ. ಒಂಬತ್ತಿಗೆ ನಮ್ಮ ಸೈಕಲ್ ಐತೆ, ನಿಲ್ಸಿ ಬರುವ ಬನ್ನಿ. ಹಾಂ ಸೊ ಗೈಸ್ ಟಿ ವಿ ಎಸ್ ತಗೊಂತ ಒಳಗೆ ನಿಲ್ಸಿದ್ದೀನಿ ಇಲ್ಲಿ ನಮ್ಮನೆ ಒಳಗಡೆ. ಸೊ ಸುಮ್ಮನೆ ಈಗ ಮಳೆ ಬರೋ ಸ್ಟಾರ್ಟ್ ಆಗ್ತದೆಯಲ್ಲ, ಮಳೆ ಬರ್ತಿರೋ ತಗೋ ಸುಮ್ಮನೆ ಆಗುತ್ತೆ ಅಂತಂದು ಸೊ ನಡ್ಕೊಂಡು ಹೋಗ್ಬೇಕು ಮನೆಗೆ. ನಡ್ಕೊಂಡು ಹೋಗೋದು ದೊಡ್ಡಲ್ಲಿ ನಾವು. ಸೊ ಗೈಸ್ ಇವಾಗ ನಡ್ಕೊಂಡು ಮನೆ ಹತ್ರ ಬರ್ತಾಯಿದ್ದೀನಿ. ಏನು ನೋಡಿಲ್ಲ ನನ್ನ ತಂಗಿನ, ಏನೋ ಸಾಧಿಸಿರೋಳಂಗೆ ಕಾಲ್ ಮ್ಯಾಗ ಕಾಲು ಹಾಕೊಂಡು ಕೂತಿರೋದು ನೋಡಿ. ಏನೋ ಸಾಧನೆ ಮಾಡಿರೋ ಫೋನ್ ನೋಡೋಕೆ ಈ ರೇಂಜಿಗೆ ಈಗಲೇ ಮುಂದಕ್ಕೆ ಏನಾದರೂ ಅಚೀವ್ ಮಾಡಿದ್ರೆ ಏನು ಕತೆ ನೋಡ್ರಿ. ಏನೋ ಸಾಧಿಸಿದಾಳ ನನಗೆ. ಬಾ 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 ನೋಡ್ರಿ, ಬಂದು ಕೂಡ ತೆಗಿದಾಳ ಕಾಲ. ನೋಡ್ರಿ ಬನ್ನಿ ಕೇಳೋ ಏನು ಸಾಧಿಸಿದ ಅಂತ. ಫ್ರೆಂಚ್ ಫ್ರೈಸ್ ತಿಂದೆ ಈ ರೇಂಜಿಗೆ ಕಾಲ್ ಮ್ಯಾಗ ಕಾಲು ಹಾಕೋಣ ರೇಂಜಿಗೆ ಹೋಗಿದ್ದಾಳೆ ಅಂತಂದರೆ ಏನು ರೀ ಇದು? ಲೈಫಲ್ಲಿ ಏನಾದ್ರು ಅಚೀವ್ ಮಾಡಿಬಿಟ್ರೆ ಹಿಡಿಯೋಕ್ಕಾಗಲ್ಲ. ಬಾ 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 ಕಲಿಬೇಕು, ನಿಮ್ಮಿಂದ ಕಲಿಬೇಕು. ಗೈಸ್ ಇಲ್ಲಿ ನೋಡಿ, ಇಲ್ಲಿ ಪಂಚರ್ ಆಗಿದೆ ಅಂತಂದರೆ ಇಲ್ಲಿ ನೆಕ್ಕಲ್ಲೇ ಏರ್ ಹೋಗ್ತೈತೆ. ಸಣ್ಣಕ್ಕೆ ಹೋಗ್ತದೆ, ಸಣ್ಣಕ್ಕೆ. ಚಿಕ್ಕಕ್ಕೆ ಹೋಗ್ತಾಯಿದೆ ನೆಕ್ಕಲ್ಲಿ. ಇದೆಲ್ಲ ಒಂದ್ಸರಿ ಚೆಕ್ ಮಾಡಿಸಿದ್ದೆ, ಇಲ್ಲೇ ಮೈನ್ ಇದರಲ್ಲೇ ಹೋಗ್ತಾಯಿದೆ. ಫುಲ್ ಟೈರ್ನೇ ಬಿಚ್ಚಿ ಅಸಂಬಲೆಲ್ಲ ತೆಗೆದು ಇದನ್ನು ಬೇರೆ ಚೇಂಜ್ ಮಾಡಿಸ್ಬೇಕೀಗ. ಸದ್ಯಕ್ಕೆ ನೋಡುವ, ಇದೊಂದು ಹಣೆ ಬರೋಣ ನಮ್ಮದು ಏನು ಮಾಡೋದು. ಸೊ ಗೈಸ್ ಕಷ್ಟವಾಗಿ ಮಳೆ ಸ್ಟಾರ್ಟ್ ಆಗಿಬಿಟ್ಟಿದೆ. ಸೊ ಅಯ್ಯಪ್ಪ ಇದೆ ನಿಮಗೆ ಗೈಸ್ ಮಕ್ಕಳ ಮೇಲೆ ಹೊಡಿತಾಯಿತ್ತು ಮಳೆ. ಇಲ್ಲಿ ಬೈಕ್ ಅಡ್ಡ ನಿಂತಿದ್ದಕ್ಕೆ ಸೈಡಿಗೆ ಸೆಕೆಂಡ್ ಅಂದೇ ಹೋದೆ. ಇಲ್ಲಪ್ಪ ಗಾಯ್ಸ್ ಚಿಲ್ಕ ಒಂದು ಸೆಕೆಂಡ್ ನಾನೇ ಗಾಯ್ಸ್, ಒಂದು ಸೆಕೆಂಡ್ ನಾನೇ ಅಂತೋದೆ ಗಾಯ್ಸ್. ಗಾಳಿ ಫುಲ್ ಗಾಳಿ ಇದೆ, ನಿಮಗೆ ಒಳಕ್ಕೆ ನೀರು. ಅಯ್ಯಪ್ಪ ಫಸ್ಟ್ ಚೀಲ ಕಟ್ಬೇಕು. ಎಲ್ಲೈತೆ ತೆಗಿ ಎಲ್ಲ ತೆಗಿ ಗಾಯ್ಸ್. ಒಂದು ಸೆಕೆಂಡ್ ನಂದೇ ಹೋದ ಫುಲ್ಲು ಹಿಂಗೆ ಫುಲ್ ನಮ್ಮ ಫೇಸ್ಗೆ ಮಳೆ ಹೊಡಿತೈತೆ. ಕಟ್ಟು ಬೇಗ. ಒಂಥರ ಮಳೆ ಬಂದರೆ ಒಂಥರ ಚೆನ್ನಾಗಿ, ಒಂಥರ ಈ ಥರ ಹಿಂಸೆ ಅಲ್ವಾ? ಒಂಥರ ಚೆನ್ನಾಗೆ ವಾ ತೇಲ್ಕೊಂಡು ಹೋಯ್ದ ಹೋಗು ಚಪ್ಪಲಿ ತೇಲ್ಕೊಂಡು ಹೋಯ್ದವ ಅಮ್ಮನವು. ಹಾಂ ಇದಾವ, ಇರ್ಲಿ ಬಿಡು ನೆಂದಾಗ್ತಿ ಬಿಡು, ಏನಾಗಲ್ಲ. ಸಿಗದಂಗಿದ್ರೆ ಅಷ್ಟೇ ಕಷ್ಟ ಅಷ್ಟೇ. ಮಳೆ ಬಂತಲ್ಲ ಗಾಯ್ಸ್, ಖುಷಿ, ಒಂಥರ ಖುಷಿ ರೈತರಿಗೆಲ್ಲ ಇವಾಗ. ಮಳೆ ಬಂತು ಅಂತ ಹಂಗೆ ಹೊರಗೆ ಹಾಕೋ, ಒಳಗೆ ಹಾಕ್ಬೇಡ ಗೈಸ್. ಒಂದು ಸೆಕೆಂಡ್ ನಾನೇ ನಂದೋಗ್ಬಿಟ್ಟೆ. ಒಂದು ಸೆಕೆಂಡ್ ಒಂದೇ ಸೆಕೆಂಡ್ ಬೈಕ್ ಇಲ್ಲ ಎಳಿಯಾನ ಅಂತ ಹೋಗಿದ್ದು, ಫುಲ್ ನಂದೋಗ್ಬಿಟ್ಟೆ. ಅಮೃತ ಡೈನೋಸರ್ ಹೆಂಗೆ ಸೌಂಡ್ ಮಾಡುತ್ತೆ? ಹಾಂ ಫೈನಲ್ ಔಟ್ಪುಟ್ ತೋರಿಸ್ತಿ ತಡ್ರಿ ಗಾಯ್ಸ್. ಎಡಿಟ್ ಮಾಡಿ ಹಾಕಿದಿಲ್ಲ ಹೇಗಿದೆ ಕೋ. ಬನ್ನಿ ಗಾಯ್ಸ್, ಫೈನಲ್ ಎಡಿಟ್ ಮಾಡಿದ್ದೀನಿ ಅದನ್ನು. ಸೊ ಅವ್ರ ರಿಯಾಕ್ಷನ್ ನೋಡೋಣ ಬಂದ್ರಿ ಏನಂತ ನೋಡೋಣ ಈಗ. ಏನಂತೆ ಕೋ ಅನ್ನತ್ತ ನೋಡಿ ಡೈನೋಸರ್ ಹೆಂಗ್ ಸೌಂಡ್ ಮಾಡುತ್ತೆ? ಕೋ ಹೆಂಗ್ ಮಾಡುತ್ತೆ? ಗಾಯ್ಸ್ ಹೊಡ್ಕೊಂಡ್ಬಿಟ್ಟೆ ಇದು ಕಂಬಿಗೆ ಹಿಂಗ್
ಇನ್ನೊಂದು ಚೆನ್ನಾಗೈತೆ ಕಾಮಿಡಿ. ಡೈನೋಸರ್ ಹೆಂಗ್ ಸೌಂಡ್ ಮಾಡುತ್ತೆ? ಹೆಂಗ ಹಂಗೆ ಮಾಡುತ್ತೆ ಅಂತ ಹೆಂಗ ಅನಿಸ್ತು ನಿನಗೆ? ನಿನ್ನ ವಾಯ್ಸ್ ಅದ್ರ ರಿಯಲ್ ವಾಯ್ಸ್ ಅಲ್ಲ ಅದು, ಅದ್ರ ರಿಯಲ್ ವಾಯ್ಸ್ ಅಂತ ಮಾಡ್ಕೊಂಡ ನಿಂದು ಕಟ್ ಮಾಡಿ ಹಾಕಿರೋದು ಕೋ ಅಂತಲ್ಲ ಅದನ್ನ. ಕೋ ಸಕ್ಕತ್ ಕಾಮಿಡಿ ಐತೆ ಅದ್ರ ಡೈನೋಸರ್ ಸೌಂಡ್ ಅಂತ. ಏನದ ಅವಳು ಪಾಪ ತಪ್ಪಲ್ಲ, ಅವಳು ಏನೋ ಮನ್ಸಿಗೆ ಬಂದಿದ್ದು ಹೇಳು, ನಾನು ಅದನ್ನು ಕ್ಲಿಕ್ ಮಾಡಿದೆ. ಸೊ ಗೈಸ್ ಕರೆಂಟ್ ಅಂತೂ ಬರಲೇ ಇಲ್ಲ, ಕರೆಂಟ್ ಬರಲೇ ಇಲ್ಲ. ಯಾಕೆ ಲೈಟ ಚಾರ್ಜ್ ಇಲ್ವಾ? ಇಲ್ಲ. ಹೌದಾ ಹೌದಾ ಗೈಸ್ ನೋಡಿ ಸತ್ತೋಗ್ಬಿಟ್ಟಿದ್ದೀವಿ ಆಲ್ರೆಡಿ. ಸೊ ಇವಾಗ ಮುದ್ದೆ 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 ಊಟ, ಮುದ್ದೆ ಅನ್ನ ಸಾಂಬಾರು. ವಾ ಗೈಸ್ ನನ್ನ ಫೇವ್ರೆಟ್ ಸಾಂಬಾರು ಇದು, ನನ್ನ ಫೇವ್ರೆಟ್ ಸಾಂಬಾರು. ಅದ್ರಲ್ಲಿ ಬೆಳ್ಳುಳ್ಳಿ ಸಿಗುತ್ತಲ್ಲ ಅದಕ್ಕೆ ನನಗೆ ಅದಕ್ಕೆ ಮೇಯ್ನ್ ಅದು ಫೇವ್ರೇಟ್. ಅಲ್ಲೇ ಸ್ಮೆಲ್ ಬಂತು ಫೇವ್ರೇಟ್ ಸಾಂಬಾರು ಅಂದ್ಕೊಂಡೆ, ನನಗೆ ಅದೇ ಫೇವ್ರೇಟ್ ಸಾಂಬಾರು. ಮುದ್ದೆ ಊಟ ಮಾಡ್ಬೋದಲ್ರಿ. ಅಲ್ಲ ಗಾಯ್ಸ್ ಮಳೆ ಬಂದೈತೆ, ಕರೆಂಟ್ ಇಲ್ಲ, ಫ್ಯಾನ್ ಇಲ್ಲ ಅಂತ, ಸೆಕೆ ಅಂತ, ಗಾಳಿ ಇಲ್ಲ ಅಂತ ಹೇಳಿದ್ರೆ ಇವು ಸ್ಕೂಲ್ ಹತ್ರ ಬಿರುಗಾಳಿ ಅದೇನೋ ಸುಂಟ್ರ ಗಾಳಿ ಬರುತ್ತೆ ಡೈಲಿ, ದಿನಕ್ಕೆ 10 ಸತಿ ಬರುತ್ತಾ, 10 ಸತಿ ಬರುತ್ತಂತೆ. ಹೋಗಿ ಅದ್ರ ಹತ್ರಕ್ಕೆ ನಿಂಕಂತಾನಂತ ಹೋಗಿ. ಎಲ್ಲಾರು ನಿಂಕಂತ ನೀನು ನಿಂಕ ಟೆಸ್ಟ್ ಎಲ್ಲ ಧೂಳು ಎದ್ದಣ್ಣು ಮೈ ಮ್ಯಾಗ ಬೀಳಲಿ ಅಂತವು. ಅದಕ್ಕೆ ಎಷ್ಟೊಂದು ಬ್ಲ್ಯಾಕ್ ಆಗಿರೋದು ನೀನು ಅಲ್ಲಿ ಹೋದ್ಮೇಲೆ. ಡೈಲಿ ಹೋಗೋ ಅಲ್ಲಿ ನಿಂತ್ಕೊಳತ್ಗೆ. ಡೋಂಟ್ ಜಡ್ಜೆ ಬುಕ್ ಬೈ ಇಟ್ಸ್ ಕವರ್ ಅನ್ನೋಕೆ ಬಂದು ಆಮೇಲೆ ಓ ಅಂದು ಪರ್ಸನ್ ಬೈ ಇಟ್ಸ್ ಕವರ್, ಇಟ್ಸ್ ಕಲರ್. ಓಕೆ ಓಕೆ ಏನದು ಗಾದೆ ಮಾತಾ ಏನು ಮಾತದು? ಕರೆಂಟ್, ಅಯ್ಯೋ ಕರೆಂಟ್ ಬಂದೋಯ್ತು ಗಾಯ್ಸ್. ಛೇ ಕರೆಂಟ್ ಬಂದೋಯ್ತು. ಒಂದ್ಸತಿ ದೊಡ್ಡವು ಬರ್ತವೆ ಏನು. ದೊಡ್ಡದಂದ್ರೆ ಯಾವ ರೇಂಜಿಗೆ? ಚೇರ್ ಪರ್ಲ ಆರೋ ಇದ್ವಾ ಮತ್ತೆ? ಸುಮ್ಮನೆ ಹಂಗೆ ಗಾಳಿ ಬೀಸುತ್ತೆ ಅದನ್ನೇ, ಸುಮ್ಮನೆ ಹಂಗೆ ಗಾಳಿ ಬೀಸುತ್ತೆ ಅದನ್ನೇ ಏನೋ ಹೆಚ್ಚು ಕಮ್ಮಿ ನಿಮ್ಮ ಬ್ಯಾಗ್ ಎಲ್ಲ ತಗೊಂಡು ಹೋಗುತ್ತೆ ಒಂದ್ಸತಿ. ತಗೊಂಡೋಗ್ಬಿಡ್ಲಿ ಏನ್ರಿ ಇದು ಹಿಂಗೆ ತಗೊಂಡೋಗ್ಬಿಡ್ಲಿ ಅಂತ ಗಾಯ್ಸ್. ಹೆಂಗೆ ಅಂತ ತಗೊಂಡೋದ್ರಿ? ಯಾರು ಎಲ್ಲಿಗೆ ತಗೊಂಡೋಗುತ್ತೆ? ಅಲ್ಲೇ ಗ್ರೌಂಡಲ್ಲಿ ಬಿಸಾಕುತ್ತೆ. ಏನೋ ಸ್ಟೈಲ್ ಕಾಲ್ ಮ್ಯಾಗ ಕಾಲು ಹಾಕೊಂಡು ಹಂಗೆ ಚಕ್ಲು ಬಕ್ಕಲದಲ್ಲೂ ಕಾಲ್ ಮ್ಯಾಗ ಕಾಲ. ಹಬ್ಬ 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 ಗಾಯ್ಸ್, ನಮ್ದೆಲ್ಲ ಮಾಮೂಲಿ ಸ್ಟೈಲು. ಅವನು ಕಾಲ್ ಮೇಕೊಂದು ಕಾಲು ಹಿಂಗೆ, ಈ ಕಾಲ್ ಮೇಕ್. ನನಗಂತ ಅನ್ಕಂಫರ್ಟಬಲ್ ಫೀಲ್ ಆಗುತ್ತದೆ ಹಾಕಂದ್ರೆ ಈ ಥರ. ಅದು ಹೆಂಗದು ಕಾಲ್ ಮೇಕ್ ಕಾಲು, ಅವಲೇ ಮಧ್ಯಾಹ್ನ ಆಗಂಗೆ ಕೂತಿದ್ದಂಗ ಗಾಯ್ಸ್, ಆ ಥರ ಕಾಲ್ ಮೇಕ್ ಕಾಲು ಹೆಂಗೆ ಕೂತ್ಕೊಂತಾರಪ್ಪ ಕೆಲವ್ರು ಕೂತ್ಕೊಂತ. ನಂಗೆ ಒಂದ್ಸಲ ಅನ್ಕಂಫರ್ಟಬಲ್ ಫೀಲ್ ಆಗುತ್ತದು. ಅದೇ ಕಂಫರ್ಟಬಲ್ ನಮಗೆ. ಬಾ ಬಾ ಗಾಯ್ಸ್, ಒಬ್ಬೊಬ್ರದ್ದು ಒಂದೊಂಥರ. ಬಾ ಬಾ ರಾಜವಂಶ ಇಲ್ಲ ರಿಯಲ್ ಆಗಿ ಆಗಿದ್ರೆ ಹೆಂಗೆ ಕತೆ, ನಮ್ನೆಲ್ಲ ಹಿಡಿಯೋಕೆ ಆಗ್ತಿದ್ದೆ ರಿಯಲ್ ಆಗಿ ಆಗಿದ್ದೆ ಗಾಯ್ಸ್. ಈಗಲೇ ಈ ರೇಂಜಿಗೆ ನಾವು ನೋಡಿ ನಮ್ಮ ವಂಶ ಹೇಳ್ಕೊಂಡು ನಾವೇ ಆಡ್ಕೊಂಡು ಹೋಗ್ತದ್ವಿ. ನಾವಿನ್ನೋಟ್ ಮೀರಿರ್ಬೋದು, ನಾವಿನ್ನೋಟ್ ಮೀರಿರ್ಬೋದು ಗಾಯ್ಸ್. ಅಯ್ಯೋ ದೇವ್ರೆ, ನೀವು ಒಂಥರ ರಾಜಯೋಗದ ವಂಶಸ್ಥರು ಆ ಕಾಲ್ ಮೇಲೆ ಕಾಲು ಹಾಕಂತೀರ. ನಮಗೆ ಬರುತ್ತೆ, ಅನ್ಕಂಫರ್ಟಬಲ್ ಫೀಲ್ ಆಗುತ್ತೆ. ಅದೊಂಥರ ಏನೋ ವಿಯರ್ಡ್ ಅನ್ಸುತ್ತೆ ನನಗೆ. ಕೆಲವ್ರು ಹಾಕೊಂಡು ಉಣ್ತಾರಲ್ಲ ಹಂಗೆ, ನನಗೆ ಇಷ್ಟನೇ ಆಗಲ್ಲ. ಅವ್ರು ನೋಡ್ರೆ ಇಷ್ಟ ಆಗಲ್ಲ ನನಗೆ. ಥರ ಅನ್ಕಂಫರ್ಟಬಲ್ ಫೀಲ್ ಅದು. ನೋಡಿ ಕಂಫರ್ಟಬಲ್ ಆಗಿ ಹಿಂಗೆ ಕಾಲು ಹಿಂಗೆ ಕುತ್ಕೊಂಡು, ನನಗೆ ಹಂಗೆ ಅಷ್ಟೇ ಚೇರ್ ಮ್ಯಾಗ ಕುತ್ಕೊಂಡ್ಬಿಟ್ಟು ಕಾಲ್ ಮ್ಯಾಗ ಕಾಲು ಹಾಕಂತಾರಲ್ಲ, ಅವ್ರು ಕಂಡ್ರೂ ಆಗಲ್ಲ ನನಗೆ. ಹಂಗೆ ಕುತ್ಕೊಂಡಂಗೂ ಆಗಲ್ಲ ನನಗೆ. ಥರ ಅನ್ಕಂಫರ್ಟಬಲ್ಲು. ಅದು ಕಾಲ ಮೇಲೆ ಕಾಲು ಹಾಕ್ಕೊಂಡು ಕಾಲೆಲ್ಲ ನೋವು, ಒಂದು ಕಾಲು ನೋವು ತರುತ್ತೆ, ಅದೆಲ್ಲ ಎಡಬಾರ್ದು ನೋವು. ಅದು ಒಂದು ಕಾಲು ನೋವು ಆದಾಗ ಇನ್ನೊಂದು ಕಾಲ ಮೇಲೆ ಶಕ್ತಿ ಬಿಡೋದು. ಇನ್ನೊಂದು ಕಾಲ ಫುಲ್ ಸ್ಟ್ರೆಸ್ ಆಗುತ್ತಲ್ಲ.
ಮತ್ತದನ್ನ ಮತ್ತಿನ್ನೊಂದು ಕಾಲಿಗೆ ಅಂತ ಬಳಿ ಹಾಕ್ಬೇಕು, ಸುಮ್ಮನಿದ್ರು ಬೇಡ ಅದು. ಅದು ಸುಮ್ಮನೆ ನೋವು ಆಗ್ತದೆ. ಎರಡು ಕಾಲು ನೋವು ಆಗ್ತದೆ ನನಗೆ, ಅದೊಂಥರ ಅನ್ಕಂಫರ್ಟಬಲ್ ಫೀಲ್ ಅದು. ನಾಲ್ಕು ಕಾಲು ಮಕ್ಕಳ ಕುತ್ಕೊಳಲ್ಲ ಅಲ್ಲ, ಗೊತ್ತಿಲ್ಲ ಫ್ಯೂಚರಲ್ಲಿ. ಈಗೇನೋ ಹಿಂಗೆ ಫ್ಯೂಚರಲ್ಲಿ ಯಾವ ಥರ ಆಗುತ್ತೋ ಗೊತ್ತಿಲ್ಲ. ಮುಚ್ಚಪ್ಪ ಕೈ ಎನ್ನಲಾಗಿತ್ತು ಆಗ. ಏನೋ ಸಾಹಸ ಮಾಡ್ತಾಳ ಗಾಯ್ಸ್ ಅಕ್ಕ. ಗಾಯ್ಸ್ ಫೋನ್ ಬರ್ತಿತ್ತು, ಮೇಲೆ ಇಟ್ಟು ಬಂದಿದ್ದು ಫೋನ. ಬರೀ ಫ್ರೆಂಡ್ಸ್ ಹೆಸರು ಹೇಳ್ತಾಳೆ ಹೊರತು ನಿಮ್ಮ ಹುಡುಗಿ ಆಗಿರ್ಬೋದು ಅಂತ ಒಂದ್ಸತಿ ಹೇಳಲ್ವಲ್ಲ ಅವಳು. ಹಾಂ, ನಾನು ಹೇಳಿದ್ರೆ ನಿಮ್ಮ ಹುಡುಗಿ ಯಾರು ಅಂತ ನಗ್ತಾಳ ಗಾಯ್ಸ್. ಏನ್ರಿ ಇದು ಈ ಥರ ಅವಮಾನ? ಹಾಂ, ಈ ಥರ ಅವಮಾನ ಮಾಡಬಾರ್ದು. ನಮ್ಮಮ್ಮ ಫುಲ್ ಶಾಕ್ ಆಗ್ಬಿಡ್ತಾವೆ ಅಂತ ಹೇಳಿದ ಕೂಡಲೇ. ಹಾಂ, ಹೇಳಿದ್ನಲ್ಲ ಅವತ್ತು. ನೆನಪಿದೆ. ಯಾರಿಗೆ ಗೊತ್ತು, ನಿಜ ಆದ್ರೂ ಆಗ್ಬೋದು ಆಮೇಲೆ ಫ್ಯೂಚರಲ್ಲಿ. ಅಯ್ಯೋ ಅಯ್ಯೋ ಅಯ್ಯಯ್ಯೋ. ನೂಡಲ್ಸ್ ಪಾಸ್ತಾ, ಅನ್ನ ಸಾರು, ಇದು ಇದಕ್ಕಿಂತ ಮುಂದೆ ಅಲ್ಲ. ಅದು ಅದೇನೋ ನೂಡಲ್ಸ್ ಪಾಸ್ತಾ. ಹಾಂ, ಇದು ಮೇಯ್ನು. ನೀನಿರೋದು ಹಳ್ಳಿಲಿ ಇದೆಯಾ, ನೀನು ಸಿಟಿಲಿಲ್ಲ. ಈಗ ಬ್ಲಿಂಕಿಟ್ಟು ಅಥವಾ ಝೊಮ್ಯಾಟೊ ಮಾಡೋಣ ಅಂತಂದರೆ ಕೊಡುತ್ತೆ ಗೈಸ್. ಈ ಥರ ಸುಡೋದು ಊಟ ಮಾಡೋದಕ್ಕೂ ಅದೃಷ್ಟ ಇರಬೇಕು, ಓಕೆನಾ? ನೂಡಲ್ಸ್ ಪಾಸ್ತಾ ಅಂತೆ 3 ದಿನದ. ಯಾವ್ಯಾವ ಮಾಡಿರ್ತಾರೋ ಏನೋ ಝೊಮ್ಯಾಟೊದಲ್ಲಿ ಬುಕ್ ಮಾಡಿದ್ರೆ ಟೈನ್ ಅಂತ ಬಂದ್ಬಿಡುತ್ತೆ. ಹಾಂ, ಆ ಥರ ಬೇಕಾ? ಬಿಸಿ ಬಿಸಿದು ಉಣ್ಣೋದಕ್ಕೂ ಅದೃಷ್ಟ ಮಾಡಿರಬೇಕು, ಬಿಸಿ ಬಿಸಿದು ಊಟ ಮಾಡೋದಕ್ಕೂ, ಓಕೆನಾ? ಹಾಂ ಗೈಸ್, ಅಮ್ಮಗೆ ಹೇಳ್ತಾಳೆ ಇವಳೇನು ಕಡ್ದು ದಬ್ಬ ಆಗ್ತಾ ಬೆಳಗಿಂದ. ಹಾಂ, ಕರೆಂಟ್ ಬಂತು, ಸ್ವಿಚ್ ಆನ್ ಮಾಡಮ್ಮ ಅಂತ. ಇವಳು ಎದ್ದು ಆನ್ ಮಾಡ್ಬೇಕಂತಳು. ಹಾಂ ಹಾಂ ಹಾಂ, ಇದೇ ಆಗ್ತಿಲ್ಲ ಬೇಕಿತ್ತು. ಆಹಾ, ಒಳ್ಳೆ ಕಾಮಿಡಿ ಅದು. ಇಂಟ್ರೋ ಒಳ್ಳೆ ಕ್ಲಿಪ್ ಸಿಕ್ತು. ಅಂದ್ರು ಗಾಯ ಸಖತ್ ತಣ್ಣಗಾಯ್ತು, ಹೋಗ್ಬಿಡ್ತು ಗಾಯ್ಸ್ ಹಂಗೆ. ದಿ ನೆಕ್ಸ್ಟ್ ಡೇ. ಓ ಗಾಯ್ಸ್, ಇವತ್ತು ಎದ್ದಿದ್ದೆ 11 ಗಂಟೆಗೆ. ಏನು ಹೇಳ್ಕೊಳೋದು ಗುರು, ನಾಚಿಕೆ ಆಗಲ್ಲ ನನಗೆ ಹೇಳ್ಕೊಳ್ಳೋದಕ್ಕೆ. ಎದ್ಬಿಟ್ಟು ಇವಾಗ ಫ್ರೆಶ್ ಅಪ್ ಆಗಿ ಬಂದಿನಿ. ಶೆಕೆ ಗುರು, ಏನು ಶೆಕೆ, ಸೀಟ್ ಇದ್ದಿದ್ದಕ್ಕೂ ಅಪ್ಪ ಅವೇ ಹೊಡಿತೈತೆ ಶೆಕೆ. ಅದಕ್ಕೆ ಬೇಗ ಹೋಗಿ ಸ್ನಾನ ಮಾಡ್ಕೊಂಬಂದ್ಬಿಟ್ಟೆ, ಶೆಕೆ ತಡ್ಕೊಳಕ್ಕಾಗಲಿಲ್ಲ. ಹಾಂ, ಸ್ನಾನ ಮಾಡ್ಕೊಂಬಿಟ್ಟು ಇವಾಗ ಊಟ ಮಾಡಿಲ್ಲ, ಲಂಚ್ ಮಾಡಿಲ್ಲ, ಏನಿಲ್ಲ ಗುರು. ಟೈಮ್ ನೋಡ್ರಿ ಎಷ್ಟು ಗಂಟೆ ಆಗಿತ್ತೆ ಅಂತ, 1:15 ಟೈಮು. ಇಷ್ಟೊತ್ತಿಗೆ 2 ಸತಿ ಲಂಚು, 2 ಸತಿ ಊಟ, ಏನೇನೋ ಮಾಡಬೇಕಿತ್ತು, ಇನ್ನೂ ಏನೂ ಮಾಡಿಲ್ಲ. ಸೊ ಬನ್ನಿ ಫಸ್ಟ್ ಬಟ್ಟೆ ಹಾಕೊಂಬಿಟ್ಟು ಫಸ್ಟ್ ಊಟ ಮಾಡಬೇಕು. ಲೆಟ್ಸ್ ಗೋ, ಫಸ್ಟ್ ಬಟ್ಟೆ ಹಾಕೋಣ. ಹಾಂ, ಅಲ್ಲ ಗಾಯ್ಸ್, ಮಳೆ ಬಂದರೆ ಚಳಿ ಆಗುತ್ತೆ ಅಂತ ಕೇಳಿದ್ದೀನಿ. ಇದು ಏನಿದು ಶೆಕೆ, ನಮ್ಮೂರಲ್ಲಿ ಈ ಪಾರ್ಟಿ ಶೆಕೆ ಆಗ್ತೈತೆ ಗಾಯ್ಸ್. ಯಪ್ಪ ದೇವ್ರೆ, ಶೆಕೆ 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 ಕೇಳಬಾರ್ದು, ಅಷ್ಟು ಶೆಕೆ ಆಗ್ತೈತಿ, ಹೇಳಬಾರ್ದು. ಯಪ್ಪ, ಒಂಥರ ಗುಹೆ ಒಳಗೆ ಕೂಡ ಹಾಕ್ತಂಗೆ ಆಗಿದೆ. ತಂಗಿ ಇದನ್ನು ಲಾಕ್ ಮಾಡ್ಕೊಂಡು ಡೋರ್ನ. ಇಲ್ಲ ಹೋಯ್ದಾಳೆ, ಇನ್ನೇ ಶೆಕೆ 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 ಗಾಳಿ ಬರ್ತಾನೆ ಎಲ್ಲಿಂದ. ಲಾಕ್ ಮಾಡ್ಕೊಂಡು ಹೋಯ್ದಾಳೆ. ಬನ್ನಿ ಊಟ ಮಾಡುವ. ನನ್ನ ಫೇವ್ರೇಟ್ ಸಾರು ನಮ್ಮೂರಲ್ಲಿ ಇದನ್ನಂತಾರೆ, ಏನಂತಾರೆ, ಸಪ್ತೆಗೆ ಅಂತಾರೆ. ಕಮೆಂಟ್ ಹಾಕಿದ್ರಲ್ಲ, ಏನು ಸಾರು ಬ್ರೋ ಅದು ಅಂತ. ಸಪ್ತೆಗೆ ಸಾರು ಅಂತಾರೆ ಅದಕ್ಕೆ, ಮೂರಲಿ ಅಂತಾರೆ. ಕಮೆಂಟ್ ಮಾಡಿ. ರೈಸ್ ರಾತ್ರಿ ಅದು ರೈಸ್ ಇದೆ. ಊಟ ಮಾಡೋ ತಟ್ಟೆ ಹೊಟ್ಟೆ ಶೂ ಆಗ್ತೈತಿ ಗಾಯ್ಸ್. ಬ್ರೆಂಚು ಲಂಚು ಥೂ ನಂಬರ್ಗೆ. ಎದ್ದಿದ್ದು ಲೇಟಾಗೆ, ಊಟ ಮಾಡ್ತಾರೆ ಲೇಟಾಗೆ. ಅಷ್ಟೊತ್ತಿಗೆ 2 ಸರಿ ಊಟ ಮಾಡ್ಬೇಕಾಯ್ತು. ಎದ್ದಿದ್ದು 11 ಗಂಟೆಗೆ. ಸರಿ ಊಟ ಮಾಡ್ತೀನಿ. ಹೇಳ್ಕೊಳಕ್ಕೆ ನನಗೆ ನಾಚಿಕೆ ಆಗ್ತೈತೆ ಅಂತ. ಛೇ, ಹಾಂ ಗಾಯ್ಸ್, ಊಟ ಮಾಡುವ. ಹಾಂ, ಸೊ ಗಾಯ್ಸ್ ಇವಾಗ ತೋಟಕ್ಕೆ ಬಂದೆ. ಸೊ ಗಾಯ್ಸ್, ಈ ಥರ ವೆದರು, ಈ ಥರ ಮಣ್ಣು ನೋಡಿ ಎಷ್ಟೋ ತಿಂಗಳುಗಳಾಯ್ತು ಗಾಯ್ಸ್. ಹೋದ ವರ್ಷ ಆ ಟೈಮಲ್ಲಿ ನೋಡಿದ್ದು ಈ ಥರ ಮಣ್ಣು, ಈ ಥರ ವೆದರ್, ಎಷ್ಟು ತಣ್ಣಗೆ ಗಾಳಿ ಬಿಡ್ತೈತೆ ನೋಡಿ ಇವತ್ತು. ಥರ ಖುಷಿ ಆಗ್ತೈತಿ ಇವತ್ತು ತೋಟಕ್ಕೆ ಬರೋದಕ್ಕೆ. ಎಷ್ಟೋ ತಿಂಗಳುಗಳಾಯಿತು ಈ ಥರ ಮಣ್ಣು ನೋಡಿ. ಈ ಥರ ಸೊಪ್ಪು ಈಗ ಸ್ವಲ್ಪ ಹಾಳಾಗುತ್ತೆ ಸೊಪ್ಪು. ಹಾಳಾದ್ರೆ ನಮಗೇನು ಟೆನ್ಷನ್ ಇಲ್ಲ ಗಾಯ್ಸ್. ಮಳೆ ಬರಲಿ, ಹಾಳಾಗಲಿ, ಸೊಪ್ಪು ಹಾಳಾದ್ರೆ ಏನು ಪ್ರಾಬ್ಲಮ್ ಇಲ್ಲ. ಮಳೆ ಬರಲಿ ಒಟ್ಟಿಗೆ. ಸೊಪ್ಪು ಇವಾಗ ಅಷ್ಟು ಚೆನ್ನಾಗಿ ಬರಲ್ಲ ಗಾಯ್ಸ್. ಮಳೆ ಬರುತ್ತಲ್ವ, ಮಳೆಗೆ ಇದು ಕೊಳ್ತಂಗೆ ಆಗುತ್ತೆ, ಸೊಪ್ಪೆಲ್ಲ ಕೊಳ್ತೋದಂಗೆ ಆಗುತ್ತೆ. ಹೋದ್ರೂ ಪರವಾಗಿಲ್ಲ ಗಾಯ್ಸ್, ಅಷ್ಟು ಕೊಳ್ತೋಗ್ಬಿಡ್ಲಿಲ್ಲ, ಅದು ಏನು ಬೇಜಾರಿಲ್ಲ. ಮಳೆ ಬರಲಿ ನೋಡಿ. ಇಲ್ಲೆಲ್ಲ ನೀರು ನಿಂತ್ಕೊಂಡು ಇದೊಂಥರ ಖುಷಿ ಗಾಯ್ಸ್. ಅವಾಗೆಲ್ಲ ಇಲ್ಲೆಲ್ಲ ನೀರು ನಿಂತ್ಕೊಂಡು ಅವಾಗೆಲ್ಲ ಆಟ ಆಡ್ತಿದ್ವಿ, ಒಂಥರ ಖುಷಿ. ಈ ಥರ ಮಳೆ ಬಂದರೆ ಗರಿ ಇವೆಲ್ಲ ಬಿದ್ದಿರ್ತವೆ, ನೋಡೋಕ್ಕೆ ಸಂತೋಷ ಗಾಯ್ಸ್. ಇದೆಲ್ಲ ಅವಾಗ
ಇವಾಗೆಲ್ಲ ಈ ಟೈಮಿಗೆ ಎಷ್ಟು 3 ಗಂಟೆ ಟೈಮ್ ಹತ್ತತ್ರ ಬಿಸಿಲು ಹೆಂಗೆ ಹೊಡೆಯೋದು ಅವೇ ಹೊಡೆಯೋದು. ಇಲ್ಲಿ ಬಂದು ನಿಂತ್ಕೊಂಡ್ಬಿಟ್ರೆ ನಿಂತ್ಕೊಳಕ್ಕೆ ಆಗ್ತಿರ್ಲಿಲ್ಲ. ನಿನ್ನೆ ಈ ಟೈಮಲ್ಲಿ ಈ ಟೈಮಿಂದ ಮನೆಗೆ ಹೋಗಿದ್ದೆ ನಾನು. ಇವತ್ತು ಈ ಟೈಮೇ ಇಲ್ಲ ಇದ್ದೀನಿ. ಒಂಥರ ಸಂತೋಷ, ಒಂಥರ ಚೆನ್ನಾಗಿದೆ ವೆದರ್, ಒಂಥರ ಖುಷಿ. ಸೊ ಗೈಸ್, ಈ ಗರಿ ಎಲ್ಲ ಬಿದ್ದಾವಲ್ಲ, ಎಲ್ಲ ಎತ್ತಾಕ್ಬೇಕು. ಇವಾಗ ಎತ್ತಾಕ್ಬಿಟ್ಟು ಮನೆಗೆ ಹೋಗುವ. ಲೆಟ್ಸ್ ಗೋ. ನಮ್ಮಮ್ಮ ಇಲ್ಲ ಗೈಸ್, ನಿನ್ನೆ ಹೇಳಿದ್ನಲ್ವಾ ದಾವಣಗೆರೆಯಲ್ಲಿ ಅಜ್ಜಿ ತೀರೋಗಿದೆ ಅಂತ, ಅಲ್ಲಿಗೆ ಹೋಗಿದ್ದೆ. ಸೊ ಇವಾಗ ಇದೆಲ್ಲ ಎತ್ತಾಕ್ ಹೋಗುವ. ಲೆಟ್ಸ್ ಗೋ. ಸೊ ಗಾಯ್ಸ್, ಇವಾಗ ನಮ್ಮ ತೋಟದ ಮನೆ ಹತ್ರ ಬಂದ್ವಿ. ಸೊ ಎಲ್ಲ ಪವರ್ ವೀಡರ್ಗೆ ಪೆಟ್ರೋಲ್ ನಮ್ಮ ಬೈಕ್ನಾಗ ತಗೊಂಡು ಪವರ್ ವೀಡರ್ಗೆ ಹಾಕಿರೆ ನಾವು ಪವರ್ ವೀಡರ್ ತಕ್ಕಂತಿದ್ವಿ. ನಮ್ದೊಂಥರ ಟೆಕ್ನಾಲಜಿ ತಾನೆ. ಅವು ಮುರಿದೋಗ್ತವೆ, ಇರಲ್ಲ. ತಗೊಂಡು ಹೋಗಿ ಹಿಡ್ಕೊಂಡು ನಡಿ. ಸೊ ಗಾಯ್ಸ್, ವಿಷಯ ಕತೆ ಏನಪ್ಪ ಅಂತಂದ್ರೆ, ಇವಾಗ ಸ್ವಲ್ಪ ಕಾಯಿ ಕಡೋಕೆ ಹೋಗ್ಬೇಕು. ನಮ್ಮ TVS X100 ಹೊರಗೆ ತಗೋಬೇಕು. ಸೊ ಅದರಲ್ಲಿ ಪೆಟ್ರೋಲ್ ಇಲ್ಲ, ಬ್ಯಾಟಿನ್ ಪ್ರಿಯ. ಸೊ ಇದರಲ್ಲಿ ಪೆಟ್ರೋಲ್ ಇತ್ತು, ಇದಕ್ಕೆ ಹಾಕ್ಸಿದ್ದೆ. ಅದನ್ನು TVS X ಹೊಸ್ತ್ರಕ್ಕೆ ತಗೊಂಡೋಗಿಲ್ಲ ರೀಸೆಂಟಾಗಿ. ಅದಕ್ಕೆ ಇದು ಪೆಟ್ರೋಲ್ ಖಾಲಿ ಆಗ್ಬಿಟ್ಟಿದ್ರು ಅಲ್ಲಿ. ಈಗ ಅದರಿಂದ ಇದಕ್ಕೆ ಡಂಪ್ ಮಾಡ್ಕೊಂಬಿಟ್ಟು ಈಗ ತಗೊಂಡು ಹೋಗ್ಬೇಕು. ಅದ್ರಲ್ಲಿ ತೆಗಿಯೋಕೆ ಬರೋಲ್ಲ ಗೈಸ್, NSL ಅದು ಎಲ್ಲ ಬಿಚ್ಚಬೇಕಾಗುತ್ತೆ. ಅದರಲ್ಲಿ ಪೈಪ್ ಹಾಕಿ ಹಿಂಸೆ, ಅದ್ರಲ್ಲಿ ತೆಗಿಯೋಕ್ಕಾಗಲ್ಲ. ಅದಕ್ಕೆ ಇದರಲ್ಲಿ ಇತ್ತಲ್ಲ ತಕ್ಕಂತ ಇದ್ದೀನಿ, ಇದಕ್ಕೆ ತಂದು ಹಾಕ್ಸುವ. ಸೊ ಈಗ ಒಂದು 2-3 ಚೀಲ ತಗೊಂಡ್ಬಿಟ್ಟು ಒಂದೇ ಒಂದು ಮರದಲ್ಲಿ ಕಾಯ್ದಾವಂತೆ. ನಮ್ಮಮ್ಮ ನೋಡ್ಬಿಟ್ಟಿದೆ. ಸೊ ಈಗ ನಮ್ಮ NSನ ಒಳಗೆ ನಿಲ್ಲಿಸ್ಬಿಟ್ಟು ಇದು ಹೊರಗೆ ತಗೊಂಬಿಟ್ಟು ತೋಟಕ್ಕೆ ಹೋಗುವ. ಲೆಟ್ಸ್ ಗೋ. ಎಷ್ಟು ಚೀಲ ತಗೊಂಡು ನಮ್ಮ 2 ತಗೋಣ? 2 ತಗೊಂಡಿನಿ. ಹಗ್ಗ ಅದು ಗೈಸ್ ಕೋಟೆ ಹಾಕಕ್ಕೆ ಬರಬೇಕು. ಓಫ್ ಗಾಯ್ಸ್, ಇದನ್ನು ತೆಗೆದು ಅದನ್ನ ಒಳಗೆ ನಿಲ್ಲಿಸಿ ಬಂದ ಗೈಸ್. ಇವಾಗ ಫುಲ್ ಸೆಕೆ. ಒಂದು ಏನಂತಾರೆ, ಒಂದೇನು ಜಾಸ್ತಿ ಆದರೂ ಪ್ರಾಬ್ಲಮ್ಮು, ಒಂದೇನು ಕಮ್ಮಿ ಆದರೂ ಪ್ರಾಬ್ಲಮ್ ಅಂತಲ್ಲ, ಹಂಗೆ ಒಂದು ಬೈಕ್ ಜಾಸ್ತಿ ಆಗತ್ತಿ ಸಕ್ಕ ಪ್ರಾಬ್ಲಮ್ಮು. 2 ಹೊರಗೆ ಸುಮ್ಮನೆ ಒಣಗ್ತಾ ಬಿಸಿಲಿಗೆ ಅನ್ನೋದು, ಒಂದು ಒಳಗೆ ನಿಲ್ಲಿಸೋದು. ಹಿಂಗಾಗಿ ಅವಶ್ಯಕತೆ ಮೀರಿ ಜಾಸ್ತಿ ಏನು ತಗೊಳ್ಬಾರದು ಅಂತ ಹೇಳ್ತಾರಲ್ಲ, ಕರೆಕ್ಟ್. ಅವಶ್ಯಕತೆ ಇರಲಿಲ್ಲ ನನಗೆ NS, ಆದರೂ ತಗೊಂಡೆ. ಇವಾಗ ನೋಡಿ ಅದನ್ನು ಒಳಗೆ ನಿಲ್ಲಿಸ್ಬೇಕು, ಇದನ್ನು ಹೊರಗೆ ತೆಗಿಬೇಕು, ಇದನ್ನು ಒಳಗೆ ನಿಲ್ಲಿಸ್ಬೇಕು. ಅಯ್ಯೋ ಇರಲಿ, ಪರವಾಗಿಲ್ಲ. ಇದೊಂಥರ ಚೆನ್ನಾಗಿದೆ ಅಂದರು, ಒಂಥರ ಚೆನ್ನಾಗಿದೆ ಬೈಕ್ಗಳು. ಈ ಥರ ಗಾಡಿ ನೋಡೋಕ್ಕೆ ಮಾಡೋಕ್ಕೆ ಚೆನ್ನಾಗೆ ಇರಲಿ, ಪರವಾಗಿಲ್ಲ. ಇವಾಗ ಸದ್ಯಕ್ಕೆ ತೋಟಕ್ಕೆ ಹೋಗುವ. ಲೆಟ್ಸ್ ಗೋ, ಹೋಗುವ. ಸೊ ಗೈಸ್, ಇವಾಗ ಬಂದ್ಬಿಟ್ಟು ಒಂದು ಕಾಯಿ ಕೆಡೋದೆ, ಹೊಲ್ಲಾಡ್ತಾಯಿದೆ, ಕೆಲಸ ಇದೆ ಸೌಂಡು. ಸೊ ಬಂದಿದ್ದಾವೆ, ಇದೇ ಗೊನೆ ಇಲ್ಲಿದೆ, ಕಾಣಿಸಲ್ಲ ನಿಮಗದು. ನಮ್ಮಮ್ಮ ಅಲ್ಲಿ ಬರ್ತಾಯಿದೆ ನೋಡಿ, ಅಲ್ಲಿಂದ ಹೊತ್ಕೊಂಬರ್ತಿತ್ತು, ಇಲ್ಲಿ ಮುಟ್ಟ ಬಂದಿತ್ತು. ಇಸ್ಕೊಂಬಿಟ್ಟು ಗಣ ಇಸ್ಕೊಂಡು ಬಂದೆ. ಇದನ್ನೇ ಗಣ ಅಂತ ಹೇಳೋದು, ಇದು ಕಡ್ಡಿಗೆ. ಸೊ ನನಗೆ ಇದಕ್ಕಿಂತ ಸ್ವಲ್ಪ ಉದ್ದನ್ ಬೇಕು, ಇದು ಆಗಲ್ಲ. ಈ ಮರಕ್ಕೇನೋ ಓಕೆ ಗೈಸ್, ಇನ್ನು ಆ ಕಡೆ ಮರಗಳಿಗೆಲ್ಲ ಆಗೋದೇ ಇಲ್ಲ ಈ ಕಡ್ಡಿ, ಇದಕ್ಕೆ ಗಣ ಅಂತಾರೆ. ಸೊ ಇದು ಸ್ವಲ್ಪ ದೊಡ್ಡದು ಬೇಕು ನನಗೆ. ಸದ್ಯಕ್ಕೆ ಇದು ಬಂದಿದ್ದಾವೆ, ಕೆಡವುವ. ನೋಡುವ ಬನ್ನಿ, ಕೆಡವ್ಬಿಟ್ಟು ಏನಾಗುತ್ತೆ ನೋಡುವ. ಲೆಟ್ಸ್ ಗೋ. ಕೆಡವ್ಬಿಟ್ಟು ಮನೆ ತಗೋಬೇಕು, ಇನ್ನೇನಿಲ್ಲ. ಅಮ್ಮ ನೋಡಿ ಯಾವುದೋ ಒಂದು ಚಿಕ್ಕ ಕಡ್ಡಿ ತಗೊಂಬಂದಿತ್ತು ಇದಕ್ಕೆ. ಇನ್ನೊಂದು ಸತಿ ಸ್ವಲ್ಪ ಎಕ್ಸ್ಟೆಂಡ್ ಮಾಡ್ಕೊಳೋ ಉದ್ದ ಅಂತ ಹೇಳಿ ಇದಕ್ಕೆ, ಅಲ್ಲಿಂದನೇ ಎತ್ಕೊಂಬಂದಿತ್ತು ಒಂದು ಕಡ್ಡಿನ. ನೋಡ್ತಾ ಇದ್ದೀನಿ ಯಾವುದೋ ಮರದಲ್ಲಿ ಬಂದಿದ್ದಾವೆ ಏನು ಕತೆ ಅಂತ. ಸೊ ಫಸ್ಟ್ ಇದನ್ನು ಕೆಡುವ, ಈ ಮರ ಕೆಡ್ಬಿಟ್ಟು ಆಮೇಲೆ ನೋಡುವ ಏನು ಕತೆ ಅಂತ. ಸೊ ಗೈಸ್, ಇವಾಗ ಕತೆ ಏನಪ್ಪ ಅಂತಂದರೆ, ಅಲ್ಲಿ ಕಾಯಿ ಕಾಣ್ತಾ ಇದ್ದಾವ, ಅಷ್ಟು ಕೆಡವಿದ್ದೀನಿ ಒಂದು ಮರದಲ್ಲಿ. ಆಲ್ಮೋಸ್ಟ್ ಚೆಕ್ ಮಾಡ್ತಾ ಹೋದರೆ ಎಲ್ಲ ಮರದಲ್ಲೂ ಒಂದೊಂದು ಗೊನೆ ಆಲ್ಮೋಸ್ಟ್ ಎಲ್ಲ ಮರದಲ್ಲೂ ಬಂದಿದ್ದಾವೆ. ಅದಕ್ಕೆ ನಾನು ಕೆಡವಿ ಒಂದು ಕಾಯಿ ಕಾಲು ಮೇಲೆ ಬಿದ್ದುಬಿಡ್ತು ಗೈಸ್, ಇಲ್ಲಿಗೆ ಸಖತ್ ನೋಯ್ತೈತೆ. ಅದಕ್ಕೆ ಈಗ ಮೊನ್ನೆ ಕೆಡವಿತ್ತಲ್ಲ ಅವಣ್ಣನ ಕರ್ಕೊಂಬಂದು ಕೆಡಿಸುವ ಅಂತ ಪ್ಲ್ಯಾನ್ ಮಾಡಿದೆ. ಎಲ್ಲ ಮರದಲ್ಲೂ ಇದ್ದಾವೆ ಗೈಸ್, ಒಂದೊಂದು ಗೊನೆ ಆಲ್ಮೋಸ್ಟ್ 90% ಬಂದಿದ್ದಾವೆ ಆಲ್ರೆಡಿ. ಇನ್ನೊಂದು ವಾರದೊಳಗಡೆ ಕೆಡ್ಕೋಬೋದು. ಸುಮ್ಮನೆ ಕೆಡವಿ ನನ್ನ ತಲೆ ಮೇಲೆ ಏನಾದ್ರು ಬಿದ್ದಿದ್ದು. ಮುಂಚೆ ಹಂಗಿಲ್ಲ, ಮುಂಚೆ ನಾನೇ ಕೆಡುತ್ತಿದ್ದೆ ಗೈಸ್. ಅಷ್ಟು ಮರದಲ್ಲಿ ನಾನು ಒಬ್ಬನೇ ಕೆಡುತ್ತಿದ್ದೆ. ಒಂದು ದಿನ ಟೈಮ್ ತಗೊಂತಿದ್ದೆ ಫುಲ್ ಕೆಡೋತಿದ್ದೆ. ಬೆಳಗ್ಗೆ 6-7 ಗಂಟೆಗೆ ಸ್ಟಾರ್ಟ್ ಮಾಡಿ ಸಂಜೆ ಗಂಟೆನೂ ಕೆಡುತ್ತಿದ್ದೆ. ಕೆಡೋಕೆ ಬಿಡ್ತಿರ್ಲಿಲ್ಲ. ಇವಾಗ ಕೆಡೋಕೆ ಬರುತ್ತೆ, ಆ ಥರ ಆಗೈತೆ. ನೋಡುವ, ಅಣ್ಣನ ಕರ್ಕೊಂಡು ಕೆಡಿಸ್ಬಿಡುವ. ಈಗ ರಿಸ್ತಾಣ ಅಷ್ಟೊಂದು ಇವಾಗ ಅಷ್ಟೊಂದು ಹುಮ್ಮಸ್ಸಿಲ್ಲ ನನಗೆ. ಇವಾಗ ನಾನು ಮಾಡ್ತೀನಿ ಅಂತ ಮುಂಚೆ ಮಾಡ್ತಿದ್ದೆ. ಇವಾಗ ಸ್ವಲ್ಪ ಮೈಂಡ್ ಅಪ್ಡೇಟ್ ಆಗ್ತಾ ಏನಾಗುತ್ತೆ. ಅದಕ್ಕೆ ಇವಾಗ ಸಾಕು ಅಂತ ಈಗ ಅಲ್ಲಿಗೆ ಸ್ಟಾಪ್ ಮಾಡಿಬಿಟ್ಟು ನಾಳೆಲ್ಲ ನಾಡಿದ್ದು ಅಣ್ಣನ ಕರ್ಕೊಂಬಂದು ಕೆಡಿಸ್ಬೇಕು. ಈ ಗರಿ ಎಲ್ಲ ಎತ್ತಾಕ್ತಾಯಿದ್ದೀವಿ, ಸ್ವಲ್ಪ ಎತ್ತಾಕ್ದೆಲ್ಲ ಗರಿ ಎತ್ತಾಕ್ಬಿಟ್ಟು ಕಾಯಿನ ತುಂಬ್ಕೊಂಬಿಟ್ಟು ಮನೆಗೆ ತಾನು ಹಾಕ್ತೀನಿ. ಅಣ್ಣಗೆ ಫೋನ್ ಏನಾದರೂ ಹೆಂಗಾರು ಮಾಡಿ ಕಾಂಟ್ಯಾಕ್ಟ್ ಮಾಡಬೇಕು, ನೋಡುವ ಏನಾಗುತ್ತೆ ಅಂತ. ಇವಾಗ ಅದನ್ನೆಲ್ಲ ತುಂಬ್ಕೊಂಡು ಹೋಗೋ ಬನ್ನಿ. ಫಸ್ಟ್ ನಮ್ಮಮ್ಮ ಬೈತೈತೆ, ಕೆಡವು ನಾನು 4 ಕೆಡವು ಅಂತ ಇದು ಮಾಡ್ತು. ಆಗಲ್ಲ ನನ್ನ ಕೈಲಿ, ತಲೆ ಮ್ಯಾಕೆ ಬಿದ್ದರೆ ಆಗಲ್ಲ, ನನಗೆ ತಡ್ಕೊಳಕ್ಕಾಗಲ್ಲ, ತಲೆಗಿಲ್ಲ ಮ್ಯಾಕೆ ಬಿದ್ದರೆ ಅಂತ ರಿಸ್ಕ್ ತಾಣ್ತಿಲ್ಲ. ಸೊ ಬನ್ನಿ ಇವಾಗ ಮನೆಗೆ ಹೋಗುವ, ಕಾಯಿ ತುಂಬ್ಕೊಂಡು. ಸೊ ಗೈಸ್, ಚೀಲ ತುಂಬ್ಕೊಂಬಿಟ್ಟು ಇವಾಗ ತಗೊಂಬಂದೆ ಮನೆಗೆ. ಸೊ ಒಳಗೆ ಹಾಕ್ಬಿಟ್ಟು ಹೋಗುವ. ನಮ್ಮಮ್ಮ ನಡ್ಕೊಂಡು ಇವಾಗ ಬಂತು. ಫುಲ್ ಸುಸ್ತಾಗ್ಬಿಡ್ತು, ಹತ್ತಂಬಂದ್ರೆ ಹತ್ತಲಿಲ್ಲ. ಗಣ ಬೇರೆ ಇತ್ತಲ್ವ, ರಿಸ್ಕ್ ಅನ್ನೋದು ಬೇಡ ಅಂತ. ಸರಿ ಒಳಗೆ ಹಾಕೋ ಇವಾಗ.
ಗೈಸ್ ಅರೆ ಊಟ ಇಷ್ಟು ಬೇಗ ಇನ್ನು ಟೈಮ್ ನೋಡಿ 8 ಗಂಟೆನೂ ಆಗಿಲ್ಲ. ಅಮ್ಮ ಏನು ಇವತ್ತು ಇಷ್ಟು ಬೇಗ? ಹಾ, ಇಷ್ಟು ಬೇಗ ಫಾರ್ ದ ಫಸ್ಟ್ ಟೈಮ್ ಇನ್ ಹಿಸ್ಟ್ರಿ. ಸೊ ಗೈಸ್ ಮುದ್ದೆ ಮೊಟ್ಟೆ ಸಾಂಬಾರು ತಡ್ರಿ ಊಟ ಮಾಡುವ. ಹಾಂ ಸೊ ಗೈಸ್ ಊಟ ಮಾಡಿದ್ವಲ್ವ, ಇವಾಗ ಟೈಮು 11 ಗಂಟೆ. ಕತೆ ಏನಪ್ಪ ಅಂತಂದರೆ ಊಟ ಮಾಡಿದ್ದು 7 ಗಂಟೆಗೆ, ಇವಾಗನೇ ಹೊಟ್ಟೆ ಹಸಿವಾಗ್ತಿದೆ. ಅನ್ನ ಐತೆ ಅಮೃತ? ನೋಡುವ ಚಾಕು. ಇದು ಲೈಟಾಗ ಪ್ರಾಬ್ಲಮ್ ಆಯ್ತು ಗೈಸ್, ಆಫ್ ಮಾಡಿದ್ರೆ ನೋಡಿ ಈ ಥರ ಬರುತ್ತೆ. ಏನಿದು ಪ್ರಾಬ್ಲಮ್ಮು? ಅದನ್ನು ತೆಗಿಲೇಬೇಕು. ಅದು ಯಾಕೆ ಪ್ರಾಬ್ಲಮ್ ಆಯ್ತು ಅಂತ ನನಗಂತೂ ಗೊತ್ತಿಲ್ಲ. ಹೊಟ್ಟೆ ಹಸಿವಾಗ್ತಿದೆ ಗೈಸ್. ಬೆಳಗ್ಗೆ ಬೇಗ ಊಟ ಮಾಡಿದ್ರೆ ಇಷ್ಟೊತ್ತಿಗೆ ಹೊಟ್ಟೆ ಹಸಿದು, ಯಾಕಂದ್ರೆ ಮಲ್ಕೊಂಡು ಲೇಟ್ ಆಗುತ್ತಲ್ವ. ಊಟ ಮಾಡ್ಕೊಳ್ಳೋ ಮಲ್ಕೊಂಡ್ರೆ ಏನಂತ ಫೀಲ್ ಆಗಲ್ಲ. ಅನ್ನ ಐತೆ, ಊಟ ಮಾಡುವ. ಸೊ ಊಟ ಮಾಡಿಬಿಟ್ಟು ನಾನು ಮಲ್ಕೊಂತೀನಿ. ಸೊ ಇವತ್ತಿನ ಬ್ಲಾಗ್ ಇಷ್ಟ ಆಗುತ್ತೆ, ಮತ್ತು ನೆಕ್ಸ್ಟ್ ವಿಡಿಯೋದಲ್ಲಿ ಸಿಗುವ ಅಂತ ಹೇಳ್ತಾ ಇದ್ದೀನಿ. ಲೈಕ್ ಶೇರ್ ಸಬ್ಸ್ಕ್ರೈಬ್ ಮಾಡಿಲ್ಲ, ಬೇಗ ಸಬ್ಸ್ಕ್ರೈಬ್ ಬೇಗ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ಮತ್ತು ನೆಕ್ಸ್ಟ್ ವಿಡಿಯೋ ಸಿಗುವ ಅಂದ್ರೆ ನಾಳೆ. ಅದು ನಾನು ಮಿಸ್ ಮಾಡೋದ್ರೆ ಫ್ರೆಂಡ್ಸ್, ಟಾಟಾ ಬಾಯ್.